ಏನಾಗುತ್ತೆ, ನಾವು ಮಹಾವತಾರ್ ಬಾಬಾಜಿಯವ್ರನ್ನ ಕೇಳ್ಕೊತೀವಿ. ಬಾಬಾಜಿಯವರು ನಮ್ಮ ಸಂಪರ್ಕಕ್ಕೆ ನಾವು ಯಾವ ಥರ ನಾವು ಅದನ್ನು ಒಂದು ಸಂಪರ್ಕಕ್ಕೆ ತಗೊಂಡ್ವಿ ಅಂದರೆ, ಇದು ಸೆಪ್ಟೆಂಬರ್ ಮೊದಲನೇ ವಾರದಲ್ಲಿ ಈ ಸಂವಹನ ವಿದ್ಯೆನ ಕಲಿಸ್ಕೊಡೋಕ್ಕೆ ನಾನು 3ನೇ ಬ್ಯಾಚು ಪ್ರಾರಂಭ ಮಾಡ್ತಾಯಿದ್ದೀನಿ. ಆ ಬೆನ್ನಿಗೆ ಯಾವುದೋ ಒಂದು ದೇವತೆ ಸವರ್ದಂಗೆ ಆಯ್ತು ಅಷ್ಟೇ. ಆ ಸವರಿದ ತಕ್ಷಣ ಇವತ್ತವರೆಗೂ 1000 ಆತ್ಮದ ಮೇಲೆ ನಾನು ತೆಗೆದು ಅದ್ರ ಸ್ವಸ್ಥಾನಕ್ಕೆ ಕಳಿಸ್ಕೊಟ್ಟಿದ್ದೀನಿ. ಇದೆಲ್ಲ ನಮ್ಮ ಬಾಬಾಜಿ ಗುರುಕುಲದಲ್ಲಿ ಪ್ರತಿಯೊಬ್ಬರ ವಿದ್ಯಾರ್ಥಿಗಳಿಗೂ ನಾನು ಹೇಳ್ಕೊಡೋಕ್ಕೆ ನಾನು ಮುಂದೆ ಬಂದಿದ್ದೀನಿ. ಆ ವಿದ್ಯಾರ್ಥಿಗಳಿಗೆ, ಮುಂಬರುವಂಥ ವಿದ್ಯಾರ್ಥಿಗಳಿಗೆ, ಈಗಿರುವಂಥ ವಿದ್ಯಾರ್ಥಿಗಳಿಗೆ ಯಾವಾಗ ಬಿಡಿಸಿ ತಿಳಿಸಿದ್ವೋ ಪ್ರಾಣಗಳು ಉಳ್ಕೊಂಡಿದೆ ಇದರಿಂದ. ಇವತ್ತು ಉತ್ತರ ಸಿಗಲಿಲ್ಲ ಅಂದರೆ ನಾನು ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ಇಬ್ಬರು ನನ್ನ ಹತ್ರ ಹೇಳಿದ್ದಾರೆ, ನೇರವಾಗಿ ಹೇಳಿದ್ದಾರೆ. ಈ ರೀತಿ ಈ ವಿದ್ಯೆ ಏನಕ್ಕೆ ಕಲಿಬೇಕು ಅನ್ನೋದಾದರೆ, ಬಾಬಾ ಮನಸ್ಥಿತಿಗೂ ನಮ್ಮ ಮನಸ್ಥಿತಿಗೂ ಹೊಂದಾಣಿಕೆ ಆದರೆ ಮಾತ್ರ ಬರೋದು. ರೇಖಿ ಗ್ರ್ಯಾಂಡ್ ಮಾಸ್ಟರ್ ಆದರೂ ಈ ಸಂವಹನ ವಿದ್ಯೆಯಲ್ಲಿ ಈ ಥರ ರಿಸಲ್ಟ್ ಇದೆ. ಈ ವಿದ್ಯೆ ಮುಖಾಂತರ ನಾನೇನು ಮಾಡ್ತಾಯಿದ್ದೀನಿ, ಗುರುನೂ ಹತ್ರ ಬರಬೇಕು, ತಂದೆ ತಾಯಿ ಆಶೀರ್ವಾದ ಸಿಗಬೇಕು, ಮನೆ ದೇವರ ಆಶೀರ್ವಾದ ಸಿಗಬೇಕು, ಇಷ್ಟ ದೇವರ ಆಶೀರ್ವಾದ ಸಿಗಬೇಕು, ಮತ್ತು ಶಕ್ತಿ ದೇವರ ಆಶೀರ್ವಾದ ಆಗಲೇಬೇಕು. 2 ಮಾವಿನ ಮರ ನೆಡಮ್ಮ ಅಂತ ಹೇಳಿದೆ. ನೆಟ್ಟಿದ್ದ ದಿವಸದಿಂದನೇ ಈ ಜಾಗದಲ್ಲಿ ಆಗ್ತಾ ಇದ್ದಂಥ ಕಂಪನ ಇದೇ ಸಂವಹನ ವಿದ್ಯೆ ಒಂದು ತಾಕತ್ತು, ಶಕ್ತಿ ಅನ್ನೋದು ಇದೆ.